ಕುಂಭರಾಶಿಯವರು ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅಥವಾ ನಾವು ಅಂದ್ಕೊಂಡ ಕೆಲಸ ಎಲ್ಲ ನಿರ್ವಿಘ್ನವಾಗಿ ಆಗಬೇಕು. ಅದು ಏನೇ ಗುರುಳೆ ಕೈ ಹಾಕಿದ ಕೆಲಸ ಹೂವೆತ್ತದಂಗೆ ಆಗಬೇಕು ಗುರುಳೆ, ಬಹಳ ಕಷ್ಟ ಆಗ್ಬಿಡ್ತದೆ ಇಲ್ಲ ಅಂದರೆ ಅನ್ನುವ ರೀತಿಯಲ್ಲಿದ್ದರೆ, ಅಥವಾ 2026ನೇ ಇಸ್ವಿ ಹೊಸ ಆಂಗ್ಲ ನೂತನ ಸಂವತ್ಸರದ ಬುಡದಲ್ಲೇ ಇದ್ದೀವಿ ನಾವು. ಈ ಹೊಸ ವರ್ಷ ಏನೇನೋ ಮಾಡಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡೋ, ಅದು ಮಾಡೋ, ಇದು ಮಾಡಬೇಕು, ತುಂಬ ಯೋಚನೆಗಳು ತಲೆಯಲ್ಲಿದೆ. ಬಟ್ ಆ ಕೆಲಸ ಅದಕ್ಕೆಲ್ಲ ಕೈ ಹಾಕೋಕ್ಕೆ, ಆ ಕೆಲಸಗಳಿಗೆಲ್ಲ ಕೈ ಹಾಕಿ ಶುರು ಮಾಡಲಿಕ್ಕೋಸ್ಕರವಾಗಿ ಸ್ವಲ್ಪ ಭಯ ಆಗ್ತಾ ಇದೆ. ಮಾಡೋದೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ, ಹೆಂಗೆ ಮಾಡೋದನ್ನೋ ಧೈರ್ಯ ಸಾಕಾಗ್ತಾ ಇಲ್ಲ. ಒಂದು ಕಡೆ ಸಾತಿ ಹೆದರ್ಸ್ತಾ ಇದೆ, ಮತ್ತೊಂದು ಕಡೆ ಇನ್ನೊಂದೇನೋ ಆಗ್ತಾ ಇದೆ, ಮಾಡಲೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಂತೆಲ್ಲ ಇದ್ದಾಗ ಇದಕ್ಕೆ ಪರಿಹಾರ ಏನು? ಕುಂಭರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಅದು ಯಶಸ್ವಿಯಾಗಿ ಆಗಿ ಅದರ ಲಾಭ ಅವರಿಗೆ ತುಂಬ ಚೆನ್ನಾಗಿ ಸಿಗೋ ಥರ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಬಹಳ ಮುಖ್ಯವಾಗಿ 2 ಗ್ರಹಗಳ ಆರಾಧನೆಯನ್ನು ಮಾಡಬೇಕು. ಈ 2 ಗ್ರಹಗಳ ಆರಾಧನೆಯನ್ನು ವಿಶೇಷ 3ನೇದು ಕೂಡ ಸೇರಿಸೋಣ. ಈ 3 ಗ್ರಹಗಳ ಆರಾಧನೆಯನ್ನು ಕುಂಭರಾಶಿಯವರೇನಾದರೂ ಮಾಡಿದಲ್ಲಿ ನೀವು ಕೈಯಾಗದ ಕೆಲಸಗಳು ತುಂಬ ಈಸಿಯಾಗಿ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಅದು ಏನು ಎತ್ತ ಅನ್ನೋಂಥ ಸಂಪೂರ್ಣವಾಗಿ ಹೇಳ್ತೇನೆ ಪರಿಹಾರ ಸಹಿತವಾಗಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ, ಗಂಡಸರಿಗೆ, ಹೆಂಗಸರಿಗೆ ಎಲ್ಲರಿಗೂ ಸಹ ಕುಂಭರಾಶಿಯವರು ಆದರೆ ಸಾಕು, ಅವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಅವರು ಸಹ ಅವ್ರ ಕೈ ಹಾಕಿದ ಕೆಲಸಗಳು, ಅವ್ರು ಆರಂಭಿಸಿದ ಕೆಲಸಗಳು ಸ್ವಲ್ಪ ಸುಲಭವಾಗಿ ಆಗಬೇಕು ಅವ್ರಿಗೆ. ಸೊ ದಯವಿಟ್ಟು ನೀವು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಗೊತ್ತಾಯ್ತಲ್ವ? ಎಲ್ಲ ಕಡೆ ಶೇರ್ ಮಾಡಿ, ವಿಡಿಯೋ ಲಿಂಕ್ನ ಎಲ್ಲ ಕಡೆ ಶೇರ್ ಮಾಡಿ. ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ಲ ವಿಡಿಯೋಗಳಲ್ಲಿ ಬರುವ ಕಮೆಂಟ್ಸ್ಗಳು ಕೂಡ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುಂಭರಾಶಿಯವರು ಯಾವುದಾದ್ರು ಕೆಲಸ ಕೈ ಹಾಕಿದಾಗ ಅದು ಯಶಸ್ವಿಯಾಗಿ ಚೆನ್ನಾಗಿ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅದನ್ನು ನಾನು ಮಾಡ್ತೇನೆ, ನಾನು ಮಾಡಬಹುದು, ಆ ಧೈರ್ಯ ಫಸ್ಟ್ ಬರಬೇಕು. ಸೊ ಕುಂಭರಾಶಿಯವರಿಗೆ ಆ ಧೈರ್ಯ, ಶೌರ್ಯ ಅಂತ ಹೇಳ್ತೀವಿ, ನಿಮಗೆ ನಾನು 100% ನಾನು ಮಾಡೇ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ, ಈ ಶೌರ್ಯವನ್ನು ವೃದ್ಧಿ ಮಾಡಬೇಕು, ಧೈರ್ಯವನ್ನು ವೃದ್ಧಿ ಮಾಡಬೇಕು ಅಂತ ಅದಕ್ಕಿರ್ತಕ್ಕಂಥ ಗ್ರಹ ಇದೆ. ಅದು 3ನೇ ಮನೆ ಅಧಿಪತಿ. ಯಾರು? ಕುಂಭರಾಶಿಯವರಿಗೆ 3ನೇ ಮನೆ ಅಧಿಪತಿ ಕುಜಗ್ರಹ. ಯಾವ ಕುಂಭರಾಶಿಯವರಿಗೂ ಸ್ವಲ್ಪ ಭಯ ಇರುತ್ತೋ ಯಾವ್ದಾದ್ರು ಕೆಲಸ ಶುರು ಮಾಡಲಿಕ್ಕೆ, ಕೈ ಹಾಕ್ಲಿಕ್ಕೆ, ಇದು ಮಾಡ್ತಿರ್ಲಿಕ್ಕೆ ನಿಮಗೆ ತುಂಬ ಭಯ ಇದೆ ಅಂತಂದರೆ ಫಸ್ಟು ಕುಜನ ಆರಾಧನೆ ಮಾಡ್ಕೊಳ್ಬೇಕು. ಪ್ರತಿದಿನ ಕುಜ ಅಷ್ಟೋತ್ತರ ಪಠನೆ, ಆಮೇಲೆ ಮನೆ ಹತ್ತಿರ ಎಲ್ಲರೂ ಸುಬ್ರಹ್ಮಣ್ಯನ ದೇವಸ್ಥಾನಗಳಿದ್ದರೆ ಹೋಗಿ ಅಲ್ಲಿ ಪ್ರಾರ್ಥನೆ ಪೂಜೆಗಳು ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕಾಲು ನೋವು ಬರ್ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದು ಎಲ್ಲವೂ ಸಹ ಮಾಡಬೇಕು. ಪ್ರತಿದಿನ ಕುಜ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡಬೇಕು. ಇದೇನಾಗುತ್ತೆ ನೋಡಿ, ಕುಜ ನಿಮಗೆ 2 ರೀತಿಯಲ್ಲಿ ಸಹಾಯವನ್ನು ಮಾಡ್ತಾನೆ. ನಿಮಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಧೈರ್ಯ ಬೇಕು ಅಂದರೆ 3ನೇ ಮನೆ ಅಧಿಪತಿ ಬೇಕು. ಆ ಕೆಲಸ ಆಗಬೇಕು ಅಂತಂದರೆ 10ನೇ ಮನೆ ಅಧಿಪತಿಯ ಅನುಗ್ರಹ ಬೇಕು. 10ನೇ ಮನೆ ಗ್ರಹದ ಅನುಗ್ರಹ ಇದ್ದರೆ ಮಾತ್ರ ಕೆಲಸ ಆಗ್ತಕ್ಕಂಥ, ಕೆಲಸ ಆಗಲ್ಲ. ಕರ್ಮಾಧಿಪತಿ ಯಾರು? 10ನೇ ಮನೆ ಗ್ರಹ. ಸೊ ಅದರಿಂದಾಗಿ ಕರ್ಮಾಧಿಪತಿಯ ಅನುಗ್ರಹ ಇಲ್ಲದೋದ್ರೆ ನಿಮ್ಮ ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಕುಂಭರಾಶಿಯವರಿಗೆ ಕರ್ಮಾಧಿಪತಿ ಯಾರು? ಕುಜಗ್ರಹ. ಧೈರ್ಯ ಕೊಡ್ತಕ್ಕಂಥವ್ನು ಯಾರು? ತೃತೀಯಾಧಿಪತಿ ಯಾರು ಕುಂಭರಾಶಿಯವರಿಗೆ? ಅದು ಕುಜಗ್ರಹನೇ. ಯಾಕೆಂದ್ರೆ ಮೇಷ ವೃಶ್ಚಿಕಕ್ಕೆ ಕುಜನೇ ಅಧಿಪತಿ. ಸೊ ಅದರಿಂದ ಕುಂಭರಾಶಿಯವರು ಒಂದು ಕುಜನನ್ನ ಆರಾಧನೆ ಮಾಡಿಕೊಂಡ್ರೆ ಅವರಿಗೆ ಕೆಲಸಗಳನ್ನು ಮಾಡಲಿಕ್ಕೆ ಧೈರ್ಯವೂ ಬರ್ತದೆ. ಯಾಂತ ಬೇಕಾದ್ರೂ ಕೆಲಸ ಅಲ್ಲಿ ಆಯ್ತು ಮಾಡ್ತೀನಿ ನಾನು ಅನ್ನುವ ಧೈರ್ಯವೂ ಬರ್ತದೆ, ಆ ಸಾಹಸ ಗಾದೆ ಬರ್ತದೆ, ಆ ಶೌರ್ಯ ಬರ್ತದೆ, ಧೈರ್ಯ ಬರ್ತದೆ, ಆತ್ಮವಿಶ್ವಾಸ ಇರ್ತದೆ, ಹಾಗೂ ಕೆಲಸ ಕೂಡ ಆಗುತ್ತೆ. ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಕುಜನ ಆರಾಧನೆ ಮಾಡೋದ್ರಿಂದ. ದೊಡ್ಡ ಸುಬ್ರಹ್ಮಣ್ಯ ಕ್ಷೇತ್ರಗಳಿದಾವೆ ನಮ್ಮಲ್ಲಿ, ಏನು ಕೊರತೆ ಇಲ್ಲ. ಸುಬ್ರಹ್ಮಣ್ಯ ಕ್ಷೇತ್ರಗಳಿದಾವೆ. ಸುಬ್ರಹ್ಮಣ್ಯನಿಗೋಸ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಹರಕೆ ಮಾಡ್ಕೊಳ್ಳಿ, ನಾನು ಈ ಕೆಲಸ ಆಗ್ತು ಅಂತಂದ್ರೆ ನಾನು ಬಂದು ನಿನ್ನ ದರ್ಶನ ಮಾಡ್ತೀನಿ ಅಂತ ಹೇಳಿ, ಅಥವಾ ಏನೋ ಒಂದು ಸೇವೆ ಸಲ್ಲಿಸ್ತೀನಿ ಅಂತ ಹರಕೆ ಮಾಡ್ಕೊಳ್ಬೋದು. ಆ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಮುಖ್ಯ. ಅದರಲ್ಲೂ ಕೂಡ ಈ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಕೆಂಪು ಪಂಚಶಲ್ಯ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಮಂಗಳವಾರ ದಿವಸ ದಾನ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದಂತಹ ನಿಮಗೆ ಒಂದು ಪವರನ್ನು ಕೊಡ್ತದೆ, ಆಯ್ತಲ್ವಾ? ಸೊ ಒಂದು ಧೈರ್ಯವೂ ಕೊಡ್ತದೆ ಕೆಲಸ ಮಾಡಲಿಕ್ಕೆ, 2ನೇದು ಕೆಲಸನೂ ಆಗುತ್ತೆ, ನಿಮ್ಮದು 2 ಆಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟು. ಮೊಟ್ಟಮೊದಲನೇದಾಗಿ ಕುಜನ ಆರಾಧನೆ ಮಾಡ್ಕೊಬಿಟ್ರೆ ನಿಮಗೆ ಧೈರ್ಯನೂ ಸಿಗುತ್ತೆ, ಕೆಲಸನೂ ಆಗುತ್ತೆ. ಎಸ್, ಬರೀ ಧೈರ್ಯ ಸಿಕ್ಕಿ ಕೆಲಸ ಆಗ್ಬಿಟ್ರೆ ಸಾಕಾ? ಯಾವ ಉದ್ದೇಶದಿಂದ ನೀವು ಕೆಲಸ ಮಾಡ್ತಿದ್ದೀರೋ ಆ ಕೆಲಸದ ಪ್ರತಿಫಲ, ಲಾಭ ನಿಮಗೆ ಸಿಗಬೇಕಲ್ಲ.
ಬರೀ ಧೈರ್ಯ ಸಿಕ್ಬಿಟ್ರೆ ಸಾಕ ಅಥವಾ ಕೆಲಸ ಆಗ್ಬಿಟ್ರೆ ಸಾಕ? ನೀವು ಯಾವ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀರೋ ಆ ಉದ್ದೇಶ ನೆರವೇರಬೇಕಲ್ಲ, ಅಂದಮೇಲೆ ಆ ಉದ್ದೇಶದ ಪ್ರತಿಫಲ ಸಿಗಬೇಕಲ್ಲ, ಅಂದರೆ ಲಾಭ ಸಿಗಬೇಕಲ್ಲ. ಯಾವ ಉದ್ದೇಶದಿಂದ ನೀವು ಕೆಲಸ ಮಾಡಿ ಯಾವುದೋ ಒಂದು ಲಾಭದ ಉದ್ದೇಶದಲ್ಲಿ ನೀವು ಮಾಡ್ತಾ ಇರ್ತೀರಾ. ಒಂದು ಕಡೆ ಹಣದ ಲಾಭ ಇರ್ಬೋದು, ಇನ್ನೊಂದು ಕಡೆ ಮತ್ತೊಂದು ಯಾವುದೋ ಲಾಭ ಇರ್ಬೋದು, ಇನ್ನೊಂದು ಕಡೆ ಅಧಿಕಾರದ ಲಾಭ ಇರ್ಬೋದು, ಏನೇ ಇರ್ಬೋದು. ಯಾವುದೋ ಒಂದು ಲಾಭದ ಅಪೇಕ್ಷೆಯಲ್ಲಿ ನೀವು ಕೆಲಸ ಮಾಡ್ತಕ್ಕಂಥದ್ದಲ್ವಾ. ಸೊ ಆ ನಿಮ್ಮ ಲಾಭ ನಿಮಗೆ ಸಿಗಬೇಕು ಅಂದರೆ ಲಾಭಾಧಿಪತಿಯ ಅನುಗ್ರಹ ಬೇಕಾಗತ್ತೆ. ನಿಮಗೆ ಲಾಭಾಧಿಪತಿ ಯಾರು? ಕುಂಭರಾಶಿಗೆ ಲಾಭಾಧಿಪತಿ ಗುರು. ಸೊ ಕುಜನ ಆರಾಧನೆ, ನೆಕ್ಸ್ಟ್ ಗುರುವಿನ ಆರಾಧನೆ. ಗುರುಗ್ರಹ ಆರಾಧನೆ ಅಂದ್ರೇನು? ನೀವು ಮನೆ ಹತ್ರ ಎಲ್ಲಾದರೂ ನಿಮ್ಮ ಲೇಔಟಲ್ಲೋ ನಿಮ್ಮ ಮನೆ ಹತ್ರ ಎಲ್ಲೇ ರಾಘವೇಂದ್ರ ಸ್ವಾಮಿಗಳ ಮಠ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಎಲ್ಲಿದೆ ಅಂತ ನೋಡಿ, ಹೋಗಿ ಅಲ್ಲಿ ಗುರುವಾರ ಅಲ್ಲಿಗೆ ಹೋಗಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕಾಲು ನೋವು ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಕಡಲೆಕಾಳು ಉಸುಳಿನ ಮನೆಯಲ್ಲಿ ಮಡಿಯಲ್ಲಿ ಸ್ನಾನ ಮಾಡಿಕೊಂಡು ಕಡಲೆಕಾಳು ನೆನೆಸಿಟ್ಬಿಟ್ಟು ಅದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದೇನೆ ಅದರಲ್ಲಿ ಉಸುಳಿ ತಯಾರು ಮಾಡಿಕೊಂಡು ಮಡಿಯಲ್ಲಿ ಮನೆ ಹತ್ರ ಆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೊಗೊಂಡು ಹೋಗಿ ಅದನ್ನು ನೈವೇದ್ಯ ಮಾಡಿಸಿಲ್ಲ ರಾಯರಿಗೆ. ನೀವೇ ನಿಂತ್ಕೊಂಡು ಬಂದವರಿಗೆಲ್ಲ ಹಂಚಿ ಆ ಕಡಲೆಕಾಳನ್ನು, ರಾಯರ ಪ್ರಸಾದವನ್ನು. ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಏನೇನು ಶ್ರಮ ಪಡ್ತೀರೋ ಅದರ ಲಾಭ ತುಂಬ ಚೆನ್ನಾಗಿ ಬಂದು ಸಿಗುತ್ತೆ ನಿಮಗೆ, ಆಯ್ತಲ್ವ. ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಹೇಳ್ತಾ ಇದ್ದೇನೆ, ಆಯಿತಾ. ಪ್ರತಿದಿನ ಗುರುಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ. ಕ್ಷೇತ್ರಗಳಿಗೆ ಹೋಗ್ತೀರಾ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ನೀವು ಕೆಲಸ ಎಲ್ಲ ಏನೇನು ಕೆಲಸ ಮಾಡ್ತೀರೋ ಅದೆಲ್ಲ ಲಾಭ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಅದಕ್ಕೆ ಹೇಳೋದು, ಎರಡು ಗ್ರಹಗಳು ಬಹಳ ಮುಖ್ಯ. ಒಂದು ನಿಮಗೆ ಧೈರ್ಯ ಶೌರ್ಯವನ್ನು ಕೊಡ್ತಕ್ಕಂಥ ಹಾಗೂ ನಿಮ್ಮ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಕುಜಗ್ರಹ. ಇನ್ನೊಂದು ನೀವು ಮಾಡಿದಂತಹ ಕೆಲಸದ ಪ್ರತಿಫಲ ಲಾಭವನ್ನು ನಿಮಗೆ ಕೊಡ್ತಕ್ಕಂತಹ ಗುರುಗ್ರಹ. ಸೊ ಗುರು ಮತ್ತು ಕುಜ ಇದು ಎರಡೂ ಸಹ ಭಾಳ ಮುಖ್ಯ. ಇದು ಎರಡೂ ಆರಾಧನೆಯನ್ನು ನೀವು ಮಾಡ್ಕೊಳ್ಳಿ ಅಂತ. ಎರಡೆಲ್ಲ ಗುಳೆ ನೀವು ಮೂರು ಅಂತಂದ್ರಿ ಅಂತ ಏನಾದ್ರು ನಿಮಗೆ ನೆನಪಿದ್ರೆ, ಆ ಮೂರನೇದೆಲ್ಲ ನಿಮ್ಮ ರಾಶ್ಯಾಧಿಪತಿ ಕುಂಭರಾಶಿಗೆ ಅಧಿಪತಿ ಶನಿ ಆರಾಧನೆ ಮಾಡಿದಾಗ ನಿಮಗೆ ಚೈತನ್ಯ ಶರೀರದ ಶಕ್ತಿ ಇರುತ್ತೆ. ಯಾವುದೊಂದು ಕೆಲಸ ಮಾಡಬೇಕು, ನೀವು ಓಡಾಡಬೇಕು, ನೀವು ಎದ್ದು ಓಡಾಡಬೇಕು. ಅದಕ್ಕೆ ಅಂತಂದರೆ ಕೆಲಸ ಆಗಬೇಕು. ನಿಮ್ಮ ಒಂದು ನಿಮ್ಮ ಇರುವಿಕೆ ಅಲ್ಲಿರಬೇಕು. ನೀವು ಇದ್ದರೆ ಕೆಲಸ ಆಗುವಂಥದ್ದು, ನೀವು ಓಡಾಡಿದ್ರೆ ಕೆಲಸ ಆಗುವಂಥದ್ದು, ನೀವು ಮಾತಾಡಿದ್ರೆ ಕೆಲಸ ಆಗುವಂಥದ್ದು. ಸೊ ನೀವು ಸರಿ ಇರಬೇಕಲ್ಲ. ನಿಮಗೆ ಜ್ವರ, ನಿಮಗೆ ತಲೆನೋವು, ನಿಮಗೆ ಮೈಕೈ ನೋವು, ನಿಮಗೆ ಆರೋಗ್ಯ ಬಾಧೆ, ನಿಮಗೆ ಏನೋ ಸಮಸ್ಯೆ ಇದ್ದರೆ ನೀವು ಹೆಂಗಿರ್ತೀರ ಅಲ್ಲಿ? ಸೊ ಕೆಲಸ ಆಗಲ್ಲ. ಸೊ ಅದರಿಂದ ಫಸ್ಟ್ ನಿಮ್ಮ ಆರೋಗ್ಯ ಸರಿ ಹೋಗಬೇಕು ಅಂತಂದರೆ ಶನಿ ಆರಾಧನೆ. ಹೆಂಗಂದರೆ ಸಾಡೆ ಸಾತಿ ಕೂಡ ಇದೆ. ಸೊ ಅದ್ರ ದೋಷವೂ ಪರಿಹಾರ ಆಗ್ತದೆ. ಸೊ ಶನೇಶ್ವರನ ಆರಾಧನೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಕುಂಭರಾಶಿಯವರು ದಯವಿಟ್ಟು ಶನಿ ಅಷ್ಟೋತ್ತರ ಪಠನೆ ಮಾಡಿ, ಶನೇಶ್ವರ ಅಷ್ಟೋತ್ತರ ಪಠನೆ ಮಾಡಿ, ಅಥವಾ ದಶರಥ ಕೃತ ಶನಿ ಸ್ತೋತ್ರವನ್ನು ಪಠನೆ ಮಾಡಿ. ಮನೆ ಹತ್ತಿರದ ಶನೇಶ್ವರ ದೇವಸ್ಥಾನ ಇದ್ದರೆ ಶನಿವಾರಗಳಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇರಿ. ಎಳ್ಳೆಣ್ಣೆ ದೀಪ ಹಚ್ಚಿ, ಗಾಣದ ಎಳ್ಳೆಣ್ಣೆ ದೀಪ ಹಚ್ಚಿ, ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅಭಿಷೇಕ ಮಾಡಿಸಿ, ಕರಿ ಎಳ್ಳು ಅಥವಾ ನೀಲಿ ಬಣ್ಣದ ಹೂವಿನಲ್ಲಿ ಶನೇಶ್ವರನಿಗೆ ಅರ್ಚನೆ ಮಾಡಿಸಿ. ಇದೆಲ್ಲ ಹೇಳ್ತಾ ಇರ್ತೀನಿ. ಸೊ ಮಂಗಳವಾರ, ಗುರುವಾರ, ಶನಿವಾರ ಈ 3 ವಾರಗಳನ್ನ ರೌಂಡ್ ಅಪ್ ಮಾಡಿಕೊಂಡು ನಾನು ಹೇಳಿದ ಈ ಪರಿಹಾರಗಳು ಮಾಡ್ಕೊಬಿಟ್ರೆ ಕುಂಭರಾಶಿಯವರು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಇನ್ನೂ ಗ್ರಹಗಲಗಳು ಬೇಕಾಗಿ. ಈಗ 2026ನೇ ಇಸ್ವಿ ಅಂತಂದಾಗ ವರ್ಷ ಸಂಪೂರ್ಣ ದೀರ್ಘಕಾಲವಾಗಿರೋದರಿಂದಾಗಿ ಸೊ ಇಡೀ ವರ್ಷ ನಿಮ್ಗೆ ಚೆನ್ನಾಗಿ ಆಗಬೇಕು ಅಂದಾಗ ಒಂದು ಸ್ವಲ್ಪ ಜಾಸ್ತಿ ದೇವತಾರಾಧನೆಗಳು ಬೇಕು, ವಿಶೇಷ ದೇವತಾರಾಧನೆಗಳು, ವಿಶೇಷ ಪರಿಹಾರಗಳು, ವಿಶೇಷ ಪ್ರಸಾದ ಧಾರಣೆ ಎಲ್ಲ ಬೇಕಾಗತ್ತೆ. ಸೊ ಅದಕ್ಕೊಂದು ವಿಶೇಷ ಪರಿಹಾರ ಸಹ ಇದೆ. ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್ ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳೋವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷ
ಶರಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಶರಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಜನಕ್ಕೆ ಅನ್ಸುತ್ತೆ ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರಾಹ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಭಾಳ ಜನಕ್ಕೆ ಇರುತ್ತೆ ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕ್ಕೆಲ್ಲ ಒಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತಿರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೇಲಿ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತಿರುತ್ತೆ. ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗಾಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದುಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷನೇನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು, ನನಗೆ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ, ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದಿರಬಹುದು, ಯಾವುದೇ ಇರಲಿ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ. ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು, ಮಹಾನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದು ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಎಷ್ಟು ದೊಡ್ಡದಾಗಿದೆ, ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆ, ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದನ್ನು 6 ಉಪರತ್ನಗಳ ಸೆಟ್ ಇದೆ, ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30 ಸಂಕಲ್ಪ ಸೇವೆ ಏನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.